ಈ ಒಂದು ಅವಧಿಯಲ್ಲಿ ಯುಟೋಪಿಯನ್ ಸಮಾಜವಾದ ಅಥವಾ ಕಾಲ್ಪನಿಕ ಸಮಾಜವಾದ ಅಥವಾ ಆದರ್ಶ ಸಮಾಜವಾದದ ಮೂಲ ತತ್ವಗಳನ್ನು ತಿಳಿಯೋಣ. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಯುಟೋಪಿಯನ್ ಸೋಷಿಯಾಲಿಸಮ್. ಇದರ ಹೆಸರೇ ಹೇಳುತ್ತೆ, ಆದರ್ಶ ಸಮಾಜವಾದ ಅಂತಕ್ಕಂತಹದ್ದು ಕೇವಲ ಕಾಲ್ಪನಿಕವಾದಂತಹದೇ ವಿನಃ, ಅಂದರೆ ಊಹಿಸಿಕೊಳ್ಳಬಹುದೇ ವಿನಃ, ಆದರ್ಶಮಯವಾಗಿ ಕಾಣಬಹುದೇ ವಿನಃ ಇದನ್ನು ವಾಸ್ತವಿಕವಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಮಾಜವಾದದ ಬಗೆಯಾಗಿದೆ. ಸರ್ ಥಾಮಸ್ ಮೋರ್ ಅವರು ಹೇಳಿರೋದಿರಬಹುದು, ಸೈಂಟ್ ಸಿಮನ್ ರವರದಿರಬಹುದು, ಚಾರ್ಲ್ಸ್ ಪ್ಯೂರಿಯರ್ ಅವರಿರಬಹುದು, ಹಾಗೆಯೇ ರಾಬರ್ಟ್ ಓವೆನ್ ರವರಿರಬಹುದು. ಇವರೆಲ್ಲರೂ ಕೂಡ ಹೇಳ್ತಕ್ಕಂಥ ವಿಚಾರಧಾರೆಗಳನ್ನು ವಾಸ್ತವಿಕವಾಗಿ ಜಾರಿಗೆ ತರ್ತಕ್ಕಂಥದ್ದು ಕಷ್ಟ ಸಾಧ್ಯವಾಗಿದೆ. ಹಾಗಾಗಿಯೇ ಇದನ್ನು ಆದರ್ಶ ಸಮಾಜವಾದ, ಕಾಲ್ಪನಿಕ ಸಮಾಜವಾದ ಅಥವಾ ಪ್ರಯೋಗಾತ್ಮಕವಲ್ಲದಂತಹ ಅಥವಾ ಜಾರಿಗೆ ತರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಮಾಜವಾದ ಅಂತ ಹೇಳಿಬಿಟ್ಟು ಇದನ್ನು ಕರೆಯಲಾಗುತ್ತೆ. ಹಾಗಾದರೆ ಈ ಒಂದು ಆದರ್ಶ ಸಮಾಜವಾದ ಮೂಲತಃ ಒಂದು ಆರ್ಥಿಕ ಸಿದ್ಧಾಂತ, ಎಕನಾಮಿಕ್ ಡಾಕ್ಟ್ರಿನ್. ಅಂದರೆ ಆರ್ಥಿಕ ಸಂಸ್ಥೆಗಳು ಪ್ರತ್ಯೇಕವಾಗಿ ಫ್ಯಾಕ್ಟರಿ ವ್ಯವಸ್ಥೆಯ ವೈಫಲ್ಯದಿಂದಾಗಿ ಈ ಒಂದು ಕಾಲ್ಪನಿಕ ಸಮಾಜವಾದ ಅಂತಕ್ಕಂಥದ್ದು ಬೆಳೆದು ಬರುತ್ತೆ. ಕಾಲ್ಪನಿಕ ಸಮಾಜವಾದ ತನ್ನದೇ ಆದಂತಹ ಕೆಲವೊಂದು ತತ್ವಗಳನ್ನು ಒಳಗೊಂಡಿದೆ. ಹಾಗಾದರೆ ಏನೆಲ್ಲ ತತ್ವಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೆಯ ತತ್ವ ಕೋಆಪರೇಷನ್. ಇಟ್ ಮೀನ್ಸ್ ಸಹಕಾರ. ದಿ ಪ್ರಪೋಸಲ್ ಆಫ್ ನ್ಯೂ ಕಮ್ಯುನಿಟಿ ದಟ್ ಶುಡ್ ಬಿ ಬೇಸ್ಡ್ ಆನ್ ವರ್ಚುಯಸ್ ಆಫ್ ಮೊರಾಲಿಟಿ, ಆನೆಸ್ಟಿ, ಜಸ್ಟಿಸ್ ಆ್ಯಂಡ್ ಸಿಂಪ್ಲಿಸಿಟಿ. ಈ ಒಂದು ಆದರ್ಶ ಸಮಾಜವಾದದ ತತ್ವದಲ್ಲಿ ಮೊದಲನೇ ಅಂಶ ಸಹಕಾರ. ಆದರ್ಶ ಸಮಾಜವಾದಿಗಳು ಅತ್ಯುತ್ತಮ ಗುಣಗಳಾದಂತಹ ನೈತಿಕತೆ, ಪ್ರಾಮಾಣಿಕತೆ, ನ್ಯಾಯ ಮತ್ತು ಸರಳತೆಯನ್ನು ಆಧಾರವನ್ನಾಗಿಟ್ಕೊಂಡು ಈ ಒಂದು ನೂತನ ಸಮಾಜದ ಸ್ಥಾಪನೆಯನ್ನು ಪ್ರತಿಪಾದಿಸ್ತಾರೆ. ಅಂದರೆ ಓವೆನ್ ರವರಿರಬಹುದು, ಸಿಮನ್ ರವರಿರಬಹುದು, ಸರ್ ಥಾಮಸ್ ಮೋರ್ ಇರಬಹುದು, ಪ್ಯೂರಿಯರ್ ಇರಬಹುದು. ಇವರುಗಳು ಸಮಾಜದ ರಚನೆಯನ್ನು ಮುಖ್ಯವಾಗಿ ಈ ಒಂದು ಅಂಶಗಳ ಆಧಾರದ ಮೇಲೆ, ನೈತಿಕತೆಯ ಆಧಾರದ ಮೇಲೆ, ಪ್ರಾಮಾಣಿಕತೆಯ ಆಧಾರದ ಮೇಲೆ, ನ್ಯಾಯ ಮತ್ತು ಸರಳತೆಯ ಒಂದು ತತ್ವಗಳ ಆಧಾರದ ಮೇಲೆ ಹೊಸದಾದಂಥ ಒಂದು ಸಮಾಜದ ನಿರ್ಮಾಣವನ್ನು ಅಥವಾ ಸ್ಥಾಪನೆಯನ್ನು ಪ್ರತಿಪಾದಿಸ್ತಾರೆ. ಇಲ್ಲಿ ರಾಬರ್ಟ್ ಓವೆನ್ ರವರು ಹೇಳುವಂತೆ ಫ್ಯಾಕ್ಟರಿ ವ್ಯವಸ್ಥೆ ಏನಿದೆ ಇದು ಸ್ಪರ್ಧೆಯ ತತ್ವಕ್ಕೆ ಬದಲಾಗಿ ಸಹಕಾರ ತತ್ವವನ್ನು ಅನುಸರಿಸಿ ನಡೆಯಬೇಕು ಅಂತ ಹೇಳುತ್ತೆ. ಅಂದರೆ ಅನಾವಶ್ಯಕವಾಗಿ ಪರಸ್ಪರ ಉತ್ಪಾದಕರು ಮತ್ತು ಅಥವಾ ಮಾಲೀಕರು ಮತ್ತು ಕಾರ್ಮಿಕರಿರ್ಬೋದು ಅಥವಾ ಬಂಡವಾಳಶಾಹಿಗಳಿರಬಹುದು, ಪರಸ್ಪರ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯನ್ನು ಇಟ್ಕೊಳ್ಬಾರ್ದು, ಪೈಪೋಟಿಯನ್ನು ಇಟ್ಕೊಳ್ಬಾರ್ದು. ಪೈಪೋಟಿ ಅಂತಕ್ಕಂಥ ತತ್ವದ ಜಾಗದಲ್ಲಿ ಸಹಕಾರ ತತ್ವಕ್ಕೆ ಆದ್ಯತೆಯನ್ನು ಅನುಸರಿಸಿ ನಡೆಯಬೇಕು ಅಂತ ಹೇಳ್ತಾರೆ. ಸಹಕಾರಿ ಸಮಾಜವಾದದ ಪ್ರಮುಖ ಬೆಂಬಲಿಗರಾದಂತಹ ರಾಬರ್ಟ್ ಓವೆನ್ ರವರು ಮುಷ್ಕರ, ಪ್ರತಿಭಟನೆ ಹಾಗೇನೇ ವರ್ಗ ಸಂಘರ್ಷದ ವಿರೋಧಿಯಾಗಿದ್ದರು. ಮುಖ್ಯವಾಗಿ ಪ್ರತಿಭಟನೆ, ಮುಷ್ಕರ, ವರ್ಗ ಸಂಘರ್ಷ ಈ ಒಂದು ಅಂಶಗಳಿಗೆ ಸಂಪೂರ್ಣವಾಗಿ ಕಡು ವಿರೋಧಿಯಾಗಿದ್ದರು ರಾಬರ್ಟ್ ಓವೆನ್ ರವರು. ಇವರು ಹೇಳ್ತಾರೆ, ಸಹಕಾರವಿದ್ದರೆ ಮಾತ್ರ ನೂತನ ಸಮಾಜ ನಿರ್ಮಾಣ ಸಾಧ್ಯ ಅಂತೇಳ್ಬಿಟ್ಟು ಪ್ರತಿಪಾದಿಸ್ತಾರೆ ರಾಬರ್ಟ್ ಓವೆನ್ ರವರು. ಅಂದರೆ ಬಂಡವಾಳಶಾಹಿಗಳಿರ್ಬೋದು, ಹಾಗೆಯೇ ಕಾರ್ಮಿಕ ವರ್ಗ ಬರಬಹುದು, ಇವರ ನಡುವೆ ಪರಸ್ಪರ ಸಹಕಾರವಿದ್ದಾಗ ಮಾತ್ರ ನವನೂತನವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೇನೇ ಸೈಂಟ್ ಸಿಮನ್ ರವರು ಕೂಡ ನೂತನವಾದಂಥ ಸಮಾಜದಲ್ಲಿ ನ್ಯಾಯ ಹಾಗೆಯೇ ಬಡವರ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಹೇಳಿಬಿಟ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗೇನೇ ಸರಿಯಾದಂಥ ಸಾಮಾಜಿಕ ಸಂಘಟನೆಯು ವೈಷಮ್ಯವನ್ನು ಕಡಿಮೆ ಮಾಡಿ ಸೌಹಾರ್ದತೆಯನ್ನು ಬೆಳೆಸುವಲ್ಲಿ ಶ್ರಮಿಸಬೇಕು ಅಂತ ಹೇಳಿಬಿಟ್ಟು ಪ್ಯೂರಿಯರ್ ಅವರು ಕೂಡ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಸರಿಯಾದಂಥ ಸಾಮಾಜಿಕ ಸಂಘಟನೆ, ಅಂದರೆ ಒಂದು ಸಮಾಜ ಅಂತಕ್ಕಂಥದ್ದು ಉತ್ತಮವಾಗಿ ಸಂಘಟಿತವಾಗಿದೆ ಅಂತಂದರೆ ಆ ಒಂದು ಸಮಾಜ ಏನು ಮಾಡಬೇಕಾಗತ್ತೆ, ವೈಷಮ್ಯವನ್ನು ಕಡಿಮೆ ಮಾಡಿ ಆದಷ್ಟು ಕೂಡ
ಏನು ಮಾಲೀಕರು ಮತ್ತು ಕಾರ್ಮಿಕ ವರ್ಗದ ನಡುವೆ ಸಹಕಾರವನ್ನು ಬೆಳೆಸುವಲ್ಲಿ ಅಥವಾ ಸೌಹಾರ್ದತೆಯನ್ನು ಬೆಳೆಸುವಲ್ಲಿ ಶ್ರಮಿಸಬೇಕು ಅಂತ ಹೇಳಿಬಿಟ್ಟು ಚಾರ್ಲ್ಸ್ ಪ್ಯೂರಿಯರ್ ಅವರು ಕೂಡ ಈ ಒಂದು ಆದರ್ಶ ಸಮಾಜವಾದದ ಪ್ರತಿಪಾದಕರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಓವೆನ್ರವರಿರಬಹುದು, ಸೈಂಟ್ ಸಿಮನ್ರವರಿರಬಹುದು, ಚಾರ್ಲ್ಸ್ ಪ್ಯೂರಿಯರ್ ಅವರಿರಬಹುದು, ಒಟ್ಟಾರೆಯಾಗಿ ಅವರು ಪ್ರತಿಪಾದಿಸತಕ್ಕಂಥದ್ದಿಷ್ಟೇ, ಮಾಲೀಕರು ಅಥವಾ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕ ವರ್ಗದ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಪೈಪೋಟಿ ಅಂತಕ್ಕಂಥದ್ದಿರಬಾರದು. ಅದಕ್ಕೆ ಬದಲಾಗಿ ಸಹಕಾರ ತತ್ವದ ಆಧಾರದ ಮೇಲೆ ಸಮಾಜವನ್ನು ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಕರೆಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ನವ ಸೌಹಾರ್ದವಾದಂಥ ಸಮಾಜವನ್ನು, ನೂತನ ಸಮಾಜವನ್ನು ಸೌಹಾರ್ದತೆಯ ತತ್ವದ ಆಧಾರದ ಮೇಲೆ ರೂಪಿಸಬೇಕು ಅಥವಾ ರಚಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ನೈತಿಕತೆ, ಪ್ರಾಮಾಣಿಕತೆ, ನ್ಯಾಯ ಮತ್ತು ಸರಳತೆಯ ತತ್ವಗಳನ್ನು ಬೇಸಾಗಿಟ್ಕೊಂಡು ಸಹಕಾರ ತತ್ವದ ಆಧಾರದ ಮೇಲೆ ಹೊಸ ಸಮಾಜವನ್ನು ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಉಟೋಪಿಯನ್ ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಮೊದಲ ತತ್ವ. ಎರಡನೆಯ ತತ್ವ ಖಾಸಗಿ ಆಸ್ತಿಗೆ ವಿರೋಧ. ಎಗನೆಸ್ಟ್ ಪ್ರೈವೇಟ್ ಪ್ರಾಪರ್ಟಿ, ದಿ ಯುಟೋಪಿಯನ್ ಸೋಷಲಿಸ್ಟ್ಸ್ ವರ್ ಕ್ರಿಟಿಕಲ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿ. Pradhan regarded private property as a theft because it gives its holder an effective control of another human being ಅಂತ ಹೇಳಿಬಿಟ್ಟು ಪ್ರೌಢಾನ್ರವರು ಹೇಳ್ತಾ ಹೋಗ್ತಾರೆ. ಅಂದರೆ ಆದರ್ಶ ಸಮಾಜವಾದಿಗಳು ವ್ಯಕ್ತಿಗಳು ಖಾಸಗಿ ಆಸ್ತಿಯನ್ನು ಹೊಂದುವುದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ಅಂದರೆ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಆಸ್ತಿಯನ್ನು ಹೊಂದಬಾರದು. ಖಾಸಗಿ ಆಸ್ತಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳ ಸೃಷ್ಟಿಗೂ ಕೂಡ ಕಾರಣವಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆಯೇ ಪ್ರೌಢಾನ್ ಹೇಳ್ತಾರೆ ಖಾಸಗಿ ಆಸ್ತಿಯನ್ನು ಕಳ್ಳತನ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾಕೆ ಅಂತಂದರೆ ಖಾಸಗಿ ಆಸ್ತಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮಕಾರಿಯಾದಂಥ ಹಿಡಿತವನ್ನು ಸಾಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಬಡತನವು ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲವಾಗಿದ್ದು, ಆ ಬಡತನಕ್ಕೆ ಕಾರಣ ಏನಪ್ಪ ಅಂತಂದರೆ ಖಾಸಗಿ ಆಸ್ತಿಯೇ ಬಡತನದ ಮೂಲ ಕಾರಣವಾಗಿರೋದ್ರಿಂದ ಜಾನ್ ಗ್ರೇ ಅಂತಕ್ಕಂತಹ ಚಿಂತಕ ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಹಾಗಾದರೆ ಬಡತನ ಅಂತಕ್ಕಂಥದ್ದು ಸಮಾಜದ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲವಾಗಿದೆ. ಹಾಗಾದರೆ ಆ ಬಡತನಕ್ಕೆ ಮೂಲ ಯಾವುದಪ್ಪ ಅಂತಂದರೆ ಖಾಸಗಿ ಆಸ್ತಿಯಾಗಿದೆ. ಆದ್ದರಿಂದ ಜಾನ್ ಗ್ರೇ ಅಂತಕ್ಕಂಥ ಒಬ್ಬ ಆದರ್ಶ ಸಮಾಜವಾದದ ಪ್ರತಿಪಾದಕ ಆಸ್ತಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾರೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರಮುಖವಾದಂಥ ಆದ್ಯತೆಯನ್ನು ನೀಡ್ತಕ್ಕಂಥ ಆದರ್ಶ ಸಮಾಜವಾದಿಗಳು ವ್ಯಕ್ತಿಯ ಬದಲಾವಣೆಯನ್ನು ಸಮುದಾಯದ ಪ್ರಭಾವಿ ವ್ಯಕ್ತಿಗಳ ನ್ಯಾಯ ಮತ್ತು ವಿವೇಚನೆಯ ಮೂಲಕ ತರಬಹುದು ಅಂತೇಳಿಬಿಟ್ಟು ಆಶಿಸ್ತಾರೆ. ಒಟ್ಟಾರೆಯಾಗಿ ಈ ಒಂದು ಆದರ್ಶ ಸಮಾಜವಾದ ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೆ. ಸಮಾಜದಲ್ಲಿ ಖಾಸಗಿ ಆಸ್ತಿಯಿಂದಾಗಿ ಹಲವಾರು ಸಮಸ್ಯೆಗಳ ಸೃಷ್ಟಿಯಾಗುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸಬೇಕಾದ್ರೆ, ನಿರ್ಮೂಲನ ಮಾಡಬೇಕು ಅಂತಂದರೆ ಅದಕ್ಕಿರ್ತಕ್ಕಂತಹ ಪರಿಹಾರ ಅಂತಂದರೆ ಖಾಸಗಿ ಆಸ್ತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು. ಆ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸಬೇಕು ಅಂತಕ್ಕಂತಹ ಒಂದು ತತ್ವವನ್ನು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಮತ್ತೊಂದು ತತ್ವ ನ್ಯಾಷನಲೈಸೇಷನ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾ ಸಾಧನಗಳನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತಂದು ಕೂಡ ಪ್ರತಿಪಾದಿಸುತ್ತೆ. ಇಟ್ ಮೀನ್ಸ್ ದಿ ಪ್ರೋಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರೈವೇಟ್ಲಿ ಓನ್ಡ್ ಅಸೆಟ್ಸ್ ಇಂಟು ಪಬ್ಲಿಕ್ ಅಸೆಟ್ಸ್ ಬೈ ಬ್ರಿಂಗಿಂಗ್ ದೆಮ್ ಅಂಡರ್ ದಿ ಪಬ್ಲಿಕ್ ಓನರ್ಶಿಪ್. ಉತ್ಪಾದನಾ ಸಾಧನಗಳೇನಿದ್ದಾವೆ, ಭೂಮಿ, ಬಂಡವಾಳ, ಹಾಗೇನೇ ಸಂಘಟನೆ, ಶ್ರಮ, ಇವೆಲ್ಲವೂ ಕೂಡ ಉತ್ಪಾದನೆಯನ್ನು ಮಾಡಲಿಕ್ಕೆ ಬಳಸತಕ್ಕಂತಹ ಪ್ರಮುಖವಾದಂತಹ ಸಾಧನಗಳು. ಹಾಗಾಗಿ ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೂಡ ಇಡೀ ಸಮಾಜ ಅಥವಾ ಸರ್ಕಾರ ಅಥವಾ ರಾಜ್ಯದ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಡಿಸಬೇಕು. ಇದರ ಅರ್ಥ ಏನಪ್ಪ ಅಂತಂದರೆ ಉತ್ಪಾದನಾ ಸಾಧನಗಳನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣಗೊಳಿಸಬೇಕು. ಹಾಗೆಯೇ ಉತ್ಪಾದನಾ ಸಾಧನಗಳನ್ನು ಸಾಮಾಜಿಕ ಹಿತಕ್ಕಾಗಿ ಅಥವಾ ಸಾಮೂಹಿಕ ಹೊಣೆಗಾರಿಕೆಗಾಗಿ ಬಿಡಬೇಕು. ಅಂದರೆ ಉತ್ಪಾದನಾ ಸಾಧನಗಳನ್ನು ಸಮಾಜದ ಹಿತಕ್ಕೋಸ್ಕರ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೂಡ ಬಳಸ್ಕೊಳ್ಬೇಕು ಅಥವಾ ಸಮುದಾಯದ ಹಿತಕ್ಕಾಗಿ ಆ ಉತ್ಪಾದನಾ ಸಾಧನಗಳನ್ನು ಬಳಸುವಂತೆ ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಹಾಗಾಗಿ ಸಮಗ್ರವಾಗಿ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೂಡ ರಾಷ್ಟ್ರೀಕರಣಗೊಳಿಸಬೇಕು. ಅಂದರೆ ಸಮಾಜ ಅಥವಾ ಸರ್ಕಾರ ಅಥವಾ ರಾಜ್ಯದ ಒಡೆತನ ಮತ್ತು ನಿಯಂತ್ರಣಕ್ಕೆ ಉತ್ಪಾದನಾ ಸಾಧನಗಳನ್ನು
ಒಪ್ಪಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಇದು ಮತ್ತೊಂದು ತತ್ವ. ಹಾಗೆಯೇ ಮತ್ತೆ 4ನೆಯ ತತ್ವ ಬಂಡವಾಳಶಾಹಿಯ ನಿರ್ಮೂಲನೆ, ಎಲಿಮಿನೇಷನ್ ಆಫ್ ಕ್ಯಾಪಿಟಾಲಿಸಮ್. ಅಂದರೆ ಬಂಡವಾಳಶಾಹಿಯನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು, ಅದರ ಬೇರುಗಳನ್ನು ಸಂಪೂರ್ಣವಾಗಿ ಕಿತ್ತೊಗಿಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಇರುವಂತಹ ಎಲ್ಲ ವಿಧದ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಹಾಗೆಯೇ ರಾಜಕೀಯ ಸಮಸ್ಯೆಗಳಿಗೆ ಬಂಡವಾಳಶಾಹಿ ವ್ಯವಸ್ಥೆಯೇ ಸಂಪೂರ್ಣವಾಗಿ ಕಾರಣವಾಗಿದೆ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬಾ ದುಷ್ಟ ಒಂದು ಪದ್ಧತಿಯಾಗಿದೆ. ಯಾಕೆ ಅಂತಂದರೆ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ರಾಜಕೀಯ ಸಮಸ್ಯೆ, ಅಂದರೆ ಸಾಮಾಜಿಕ ಸಮಸ್ಯೆ ಮೀನ್ಸ್ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಏನು ಜಾತಿ, ಮತ, ಲಿಂಗ, ವರ್ಣ ಈ ಒಂದು ಅಂಶಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸಾಮಾಜಿಕ ಒಂದು ಸಮಸ್ಯೆ. ಹಾಗೇನೇ ಆರ್ಥಿಕ ಸಮಸ್ಯೆ ಮೀನ್ಸ್ ಉಳ್ಳವರು ಅಥವಾ ಇಲ್ಲದೇ ಇರತಕ್ಕಂಥವರು ಅಥವಾ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥ ವರ್ಗ ವ್ಯತ್ಯಾಸವನ್ನು ಮಾಡಿ ಎಲ್ಲರಿಗೂ ಕೂಡ ಮೂಲಭೂತ ಅವಶ್ಯಕತೆಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿನೇ ಈ ಒಂದು ಆರ್ಥಿಕ ಸಮಸ್ಯೆ. ಹಾಗೆಯೇ ರಾಜಕೀಯ ಸಮಸ್ಯೆ ಮೀನ್ಸ್ ಕೇವಲ ಕೆಲವರು ಮಾತ್ರ ರಾಜಕೀಯ ಪ್ರಕ್ರಿಯೆಯಲ್ಲಿ, ರಾಜ್ಯದ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನಪ್ಪ ಅಂತಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಸ್ಯೆಗಳಿಗೆಲ್ಲವುಗಳಿಗೂ ಕೂಡ ಕಾರಣ ಯಾವುದಪ್ಪ ಅಂತಂದರೆ ಬಂಡವಾಳಶಾಹಿ ವ್ಯವಸ್ಥೆನೇ ಆಗಿದೆ. ಯಾಕೆ ಅಂತಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕೇವಲ ಬಂಡವಾಳಗಾರರು ಅಥವಾ ಬಂಡವಾಳಶಾಹಿಗಳು ಮಾತ್ರವೇ ರಾಜ್ಯದ ಮೇಲೆ ಸಂಪೂರ್ಣವಾದಂಥ ಹಿಡಿತವನ್ನು ಸಾಧಿಸಿದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಂಡವಾಳಶಾಹಿಗಳು ಪ್ರಬಲ ವರ್ಗವಾಗಿರ್ತಾರೆ. ಎಲ್ಲ ಸೌಲಭ್ಯಗಳನ್ನು ಕೂಡ ಅವರೇ ಅನುಭವಿಸ್ತಾ ಇರ್ತಾರೆ. ಬಟ್ ಶ್ರಮಿಕ ವರ್ಗಕ್ಕೆ ಅಥವಾ ಕಾರ್ಮಿಕ ವರ್ಗಕ್ಕೆ ಯಾವುದೇ ಒಂದು ಸೌಲಭ್ಯಗಳನ್ನು ಕೂಡ ಸಿಗುವಂತೆ ಮಾಡೋದಿಲ್ಲ ಬಂಡವಾಳಶಾಹಿ ಪದ್ಧತಿ. ಹಾಗಾಗಿ ಆ ಒಂದು ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಬಂಡವಾಳಶಾಹಿನೇ ಕಾರಣವಾಗಿದ್ದು, ಇದನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡುವ ಮೂಲಕ ಆದರ್ಶ ಸಮಾಜವನ್ನು ಸ್ಥಾಪಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಹಾಗೇನೇ ಮತ್ತೊಂದು ತತ್ವ ಇಂಪಾರ್ಟೆನ್ಸ್ ಟು ಸೊಸೈಟಿ. ಅಂದರೆ ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ, ಸಮಾಜಕ್ಕೆ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ರಾಷ್ಟ್ರ ಅಥವಾ ರಾಜ್ಯಕ್ಕಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದೇ ಈ ಒಂದು ಆದರ್ಶ ಸಮಾಜವಾದ. ಇಂಪಾರ್ಟೆನ್ಸ್ ಟು ಸೊಸೈಟಿ, ಇಟ್ ಮೀನ್ಸ್ ಯುಟೋಪಿಯನ್ ಸೋಷಿಯಾಲಿಸಮ್ ಗಿವ್ಸ್ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಟು ದಿ ಐಡಿಯಲ್ ಸೊಸೈಟಿ. ಆದರ್ಶ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ, ನಾಟ್ ಸ್ಟೇಟ್ ಅಂದರೆ ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಹಾಗಾದರೆ ಆದರ್ಶ ಸಮಾಜವಾದ ರಾಜ್ಯ ಮತ್ತು ಸರ್ಕಾರಗಳಿಗಿಂತಲೂ ಕೂಡ, ಅಂದರೆ ರಾಜ್ಯ ಮತ್ತು ಸರ್ಕಾರಕ್ಕೆ ಬದಲಾಗಿ ಸಮಾಜಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗುತ್ತೆ. ಕೆಲವೊಂದು ಈ ಒಂದು ಆದರ್ಶ ಸಮಾಜವಾದದ ಪ್ರತಿಪಾದಕರು ಸರ್ಕಾರ ರಹಿತ ಸಮಾಜವನ್ನೇ ಪ್ರತಿಪಾದಿಸ್ತಾರೆ. ಅಂದರೆ ಸರ್ಕಾರ ಇಲ್ಲದೇ ಇರತಕ್ಕಂತಹ ರಾಜ್ಯರಹಿತವಾದಂತಹ ಸಮಾಜ ಇರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿಸ್ತಾರೆ. ಹಾಗಾದರೆ ಇಲ್ಲಿ ವ್ಯಕ್ತಿಗಿಂತಲೂ ಕೂಡ, ರಾಜ್ಯ ಅಥವಾ ಸರ್ಕಾರಕ್ಕಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಉತ್ಪಾದನೆ, ವಿತರಣೆ, ಜೊತೆಗೆ ಕಾನೂನು ಸುವ್ಯವಸ್ಥೆ, ಹಾಗೆಯೇ ವಿನಿಮಯ, ಪ್ರತಿಯೊಂದನ್ನು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳು, ವ್ಯಾಪಾರ ಎಲ್ಲವನ್ನ ಕೂಡ ಸಮಾಜವೇ ನಿರ್ವಹಿಸಬೇಕು. ರಾಜ್ಯ ಅಥವಾ ಸರ್ಕಾರಕ್ಕೆ ಬದಲಾಗಿ ಸಮಾಜವೇ ನಿರ್ವಹಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯ ಅಥವಾ ಸರ್ಕಾರಕ್ಕಿಂತಲೂ ಕೂಡ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಒಂದು ಆದರ್ಶ ಸಮಾಜವಾದ ನೀಡಿರ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಮುಖ್ಯವಾದಂತಹ ತತ್ವ. ಹಾಗೇನೇ ಮತ್ತೊಂದು ತತ್ವ ಕಾರ್ಮಿಕರ ಕಲ್ಯಾಣ, ವೆಲ್ಫೇರ್ ಆಫ್ ದಿ ವರ್ಕರ್ಸ್. ಹಾಗಾದರೆ ಯುಟೋಪಿಯನ್ ಸೋಷಿಯಾಲಿಸಮ್ mainly focus on the problems like eradication of child labor, work security, fixation of working hours and workers health etc. ಅಂದರೆ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಬದ್ಧವಾಗಿರ್ತಕ್ಕಂಥದ್ದೇ ಒಂದು ಯುಟೋಪಿಯನ್ ಸಮಾಜವಾದ. ಹಾಗಾದರೆ ಆದರ್ಶ ಸಮಾಜವಾದ ಕಾರ್ಮಿಕರು ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ, ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅಸ್ತಿತ್ವದಲ್ಲಿತ್ತು, ಆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾರ್ಮಿಕ ವರ್ಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸಿ ನೂತನ ಸಮಾಜವನ್ನು, ಆದರ್ಶ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಆ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ
ಕಾರ್ಮಿಕ ವರ್ಗ ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ಬಾಲಕಾರ್ಮಿಕತೆ ರದ್ದು, ಅಂದರೆ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಕ್ಕಂಥದ್ದು. ಅಂದರೆ ಅಂಡರ್ ಏಜ್, ಅಂದರೆ ಅವರಿಗೆ ಏನು ಒಂದು ನಿಗದಿತ ವಯೋಮಿತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಮಕ್ಕಳನ್ನೇ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಶ್ರಮದ ಕೆಲಸಗಳಲ್ಲಿ ಅವರನ್ನು ಬಳಸ್ಕೊಳ್ತಕ್ಕಂಥದ್ದು, ಇದನ್ನು ಬಾಲಕಾರ್ಮಿಕ ಪದ್ಧತಿ ಅಂತ ಕರೀತಾರೆ. ಬಾಲಕಾರ್ಮಿಕತೆಯನ್ನು ರದ್ದುಗೊಳಿಸ್ತಕ್ಕಂಥದ್ದು. ಹಾಗೆಯೇ ಕಾರ್ಮಿಕ ವರ್ಗದವರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅಸ್ತಿತ್ವದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಕಾರ್ಮಿಕರನ್ನು ಯಾವುದೇ ಒಂದು ಕೆಲಸಕ್ಕೆ ಅಥವಾ ಕಾರ್ಯಕ್ಕೆ ತೆಗೆದುಕೊಂಡಾಗ ಅವರಿಗೆ ಯಾವುದೇ ಉದ್ಯೋಗದ ಭದ್ರತೆ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ಆ ಉದ್ಯೋಗ ಭದ್ರತೆ ಹಾಗೇನೇ ಕಾರ್ಮಿಕರಿಗೆ ಏನು ಕೆಲಸದ ಅವಧಿಯನ್ನು ನಿಗದಿಗೊಳಿಸ್ತಕ್ಕಂಥದ್ದು, ಅಂದರೆ ಎಷ್ಟು ಗಂಟೆಗಳು ದಿನದಲ್ಲಿ ಕಾರ್ಮಿಕರು ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಕೆಲಸದ ಗಂಟೆಗಳ ಅವಧಿಯನ್ನು ನಿಗದಿಗೊಳಿಸ್ತಕ್ಕಂಥದ್ದು. ಕಾರ್ಮಿಕರಿಗೆ ವಿಶ್ರಾಂತಿಯನ್ನು ನೀಡ್ತಕ್ಕಂಥದ್ದು, ಅಂದರೆ ಕಾರ್ಮಿಕರಿಗೂ ಕೂಡ ತಾನು ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಏನು ಆತನಿಗೆ ವಿಶ್ರಾಂತಿ ದಣಿದಂತಹ ಸಂದರ್ಭದಲ್ಲಿ ವಿಶ್ರಾಂತಿ ಅಗತ್ಯವಿರುತ್ತೆ. ಹಾಗಾಗಿ ವಿಶ್ರಾಂತಿ, ಹಾಗೇನೇ ವಸತಿ, ಅಂದರೆ ಅವರಿಗೆ ವಾಸವನ್ನು ಮಾಡಲಿಕ್ಕೆ ವಸತಿಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಹಾಗೇನೇ ಅವರ ಆರೋಗ್ಯ ರಕ್ಷಣೆ, ಯಾಕೆ ಅಂತಂದರೆ ಆ ಕಾರ್ಮಿಕ ಅಂತಕ್ಕಂಥವನು ಆರೋಗ್ಯವಾಗಿದ್ದರೆ ಮಾತ್ರ ಕ್ರಿಯಾಶೀಲವಾಗಿ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆರೋಗ್ಯ ರಕ್ಷಣೆ ಮೊದಲಾದವುಗಳನ್ನೆಲ್ಲವನ್ನು ಕೂಡ ಜಾರಿಗೊಳಿಸಿ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೋ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿರ್ಮೂಲನ ಮಾಡುವ ಮೂಲಕ ಕಾರ್ಮಿಕರ ಯೋಗಕ್ಷೇಮಕ್ಕಾಗಿ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಈ ಒಂದು ಸಮಾಜ ಅಂತಕ್ಕಂಥದ್ದು ಕೆಲಸ ಮಾಡಬೇಕು. ಹಾಗಾಗಿ ಅವೆಲ್ಲವನ್ನು ಕೂಡ ಜಾರಿಗೊಳಿಸುವ ಮೂಲಕ ಕಾರ್ಮಿಕ ವರ್ಗಕ್ಕೆ ಉತ್ತಮ ಸೌಲಭ್ಯಗಳನ್ನು ನೀಡುವ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸುತ್ತೆ. ಮತ್ತೊಂದು ತತ್ವ ಕ್ರಮೇಣ ಬದಲಾವಣೆ, ಅಂದರೆ ಗ್ರಾಜುಯಲ್ ಚೇಂಜ್. ದಿ ಯುಟೋಪಿಯನ್ ಸೋಷಲಿಸ್ಟ್ ಅಟ್ಯಾಕ್ಡ್ ದಿ wrongs in the capitalist system but not the system itself. They did not look at all to revolutionary action or political action for bringing about the necessary change. ಅಂದರೆ ಕ್ರಮೇಣ ಬದಲಾವಣೆ. ಆದರ್ಶ ಸಮಾಜವಾದಿಗಳು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನಷ್ಟೇ ಟೀಕಿಸದೆ ಇಡೀ ಬಂಡವಾಳಶಾಹಿ ವ್ಯವಸ್ಥೆಯನ್ನೇ ಖಂಡಿಸುತ್ತಾರೆ. ಅಂದರೆ ಬಂಡವಾಳಶಾಹಿ ಪದ್ಧತಿಯಲ್ಲಿರ್ತಕ್ಕಂತಹ ದೋಷಗಳನ್ನಷ್ಟೇ ಟೀಕೆ ಮಾಡಲ್ಲ ಆದರ್ಶ ಸಮಾಜವಾದ, ಇಡೀ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸಮಗ್ರವಾಗಿ ವಿರೋಧಿಸುತ್ತೆ, ಖಂಡಿಸುತ್ತಾರೆ. ಸಮಾಜದಲ್ಲಿನ ಬದಲಾವಣೆಗಳನ್ನು ತರಲಿಕ್ಕೆ, ಅಂದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಒಂದು ಯುಟೋಪಿಯನ್ ಸಮಾಜವಾದಿಗಳು ಕ್ರಾಂತಿಕಾರಿ ವಿಧಾನವನ್ನಾಗಲಿ ಅಥವಾ ತೀವ್ರ ರಾಜಕೀಯ ಚಟುವಟಿಕೆಗಾಗಲಿ ಒಪ್ಪುವುದಿಲ್ಲ. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಏನೋ ಇದೆ ದೋಷಗಳು, ಆ ದೋಷಗಳನ್ನು ನಿವಾರಿಸಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕ್ರಾಂತಿ ಅಥವಾ ಹಿಂಸಾತ್ಮಕ ಮಾರ್ಗ ಅಥವಾ ಕ್ಷಿಪ್ರವಾದಂತಹ ರಾಜಕೀಯ ಚಟುವಟಿಕೆಗೆ ಆದರ್ಶ ಸಮಾಜವಾದಿಗಳು ಒಪ್ಪೋದಿಲ್ಲ. ಬದಲಾವಣೆಗಳು ಕಾಲಕ್ರಮೇಣವಾಗಿ ಸಹಕಾರದ ಆಧಾರದ ಮೇಲೆ ಬರಬೇಕು. ಅಂದರೆ ಒಂದೇ ಬಾರಿಗೆ ಬದಲಾವಣೆಯನ್ನು ಇದು ಬಯಸೋದಿಲ್ಲ. ನಿಧಾನವಾಗಿ ಕಾಲಾನಂತರದಲ್ಲಿ ಹಂತವಾಗಿ ನಿಧಾನಗತಿಯಲ್ಲಿ ಬದಲಾಗಬೇಕು ಅಂತಕ್ಕಂಥದ್ದನ್ನು ಇದು ಒಪ್ಪುತ್ತೆ. ಹಾಗೇನೇ ನ್ಯಾಯ ಮತ್ತು ವಿಶ್ವಾಸವನ್ನು ಆಧಾರವನ್ನಾಗಿಟ್ಟುಕೊಂಡು ಸಮಾಜದಲ್ಲಿ ಆಯ್ದ ಸಮುದಾಯಗಳು ಅಥವಾ ಆದರ್ಶ ಸಮುದಾಯಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಸಮಾಜವನ್ನು ಅವರ ಕಲ್ಪನೆಯ ಸಮಾಜಕ್ಕೆ ಕ್ರಮೇಣವಾಗಿ ಪರಿವರ್ತಿಸಿಕೊಳ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾರೆ. ಅಂದರೆ ಒಮ್ಮೆಗೇ ಆದರ್ಶ ಸಮಾಜವನ್ನು ಸ್ಥಾಪಿಸಬೇಕು, ಬಂಡವಾಳಶಾಹಿಯನ್ನು ನಿರ್ನಾಮ ಮಾಡಿ ಹಿಂಸೆಯಾದರೂ ಆಗಲಿ ರಕ್ತಪಾತವಾಗಲಿ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಈ ಒಂದು ಉಟೋಪಿಯನ್ ಸಮಾಜವಾದಿಗಳು ಬಯಸೋದಿಲ್ಲ. ನಿಧಾನವಾಗಿ ಕಾಲಕ್ರಮೇಣವಾಗಿ ಹಂತವಾಗಿ ಶಾಂತಿಯುತವಾಗಿ ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆಯನ್ನು ಇಟ್ಟಿದೆ ಈ ಒಂದು ಆದರ್ಶ ಸಮಾಜವಾದ. ಹಾಗೇನೇ ಮತ್ತೊಂದು ತತ್ವ ಮುಖ್ಯವಾಗಿರ್ತಕ್ಕಂಥದ್ದು
ಸಮಾನ ಅವಕಾಶ, ಈಕ್ವಲ್ ಆಪರ್ಚುನಿಟಿ. ಅಂದರೆ ಆದರ್ಶ ಸಮಾಜವಾದಿಗಳು ಸಮಾಜದ ಪ್ರಸ್ತುತ ರಾಜಕೀಯ ಹಾಗೂ ಆರ್ಥಿಕ ವ್ಯವಸ್ಥೆಯ ವಿರೋಧಿಗಳಾಗಿದ್ದರು. ಅಂದರೆ ಬಂಡವಾಳಶಾಹಿ ವ್ಯವಸ್ಥೆ ವಿಶೇಷವಾಗಿ ಆಗಿನ ಒಂದು ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದರು. ಅಂದಿನ ಕಾರ್ಮಿಕ ವರ್ಗದ ಶೋಚನೀಯ ಪರಿಸ್ಥಿತಿಗೆ ಬಂಡವಾಳಶಾಹಿ ವ್ಯವಸ್ಥೆಯೇ ಕಾರಣ ಅಂತ ಹೇಳಿಬಿಟ್ಟು ಪರಿಗಣಿಸಿದಂತಹ ಈ ಒಂದು ಯುಟೋಪಿಯನ್ ಸಮಾಜವಾದಿಗಳು ಶೋಷಣೆ ಮುಕ್ತ ನೂತನ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿಪಾದಿಸ್ತಾರೆ. ಹಾಗಾದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ಕಾರ್ಮಿಕ ವರ್ಗ ಎದುರಿಸ್ತಾ ಇದ್ದಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣ ಯಾವುದಪ್ಪ ಅಂತಂದರೆ ಬಂಡವಾಳಶಾಹಿ ವ್ಯವಸ್ಥೆ. ಅಂದರೆ ಕಾರ್ಮಿಕ ವರ್ಗ ತುಂಬಾ ಶೋಚನೀಯ ಪರಿಸ್ಥಿತಿಯಲ್ಲಿರುತ್ತೆ. ಆ ಒಂದು ಪರಿಸ್ಥಿತಿಗೆ ಮೂಲ ಕಾರಣ ಅಂತಂದರೆ ಯುಟೋಪಿಯನ್ ಸಮಾಜವಾದಿಗಳ ಪ್ರಕಾರ ಬಂಡವಾಳಶಾಹಿಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಒಂದು ವ್ಯವಸ್ಥೆನೇ ಕಾರಣ. ಹಾಗಾಗಿ ಶೋಷಣೆ ಮುಕ್ತವಾದಂತಹ ನೂತನ ಸಾಮಾಜಿಕ ವ್ಯವಸ್ಥೆಯನ್ನು ಈ ಒಂದು ಯುಟೋಪಿಯನ್ ಅಥವಾ ಆದರ್ಶ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಅಂದರೆ ಯಾವುದೇ ಶೋಷಣೆ ಇಲ್ಲದೇ ಇರತಕ್ಕಂತಹ, ಸಂಘರ್ಷವಿಲ್ಲದೇ ಇರತಕ್ಕಂತಹ ನೂತನವಾದಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಈ ಒಂದು ಆದರ್ಶ ಸಮಾಜವಾದಿಗಳು ಪ್ರತಿಪಾದಿಸ್ತಾರೆ. ಅವರ ಪ್ರಕಾರ ಕೈಗಾರಿಕಾ ಪ್ರಧಾನ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನ ಆರ್ಥಿಕ ಅವಕಾಶ ಬರಬೇಕು. ಕೈಗಾರಿಕಾ ಪ್ರಧಾನ ಸಮಾಜದಲ್ಲಿ ಎಲ್ರಿಗೂ ಕೂಡ, ಅಂದರೆ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಅಥವಾ ಸಮಾಜದಲ್ಲಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಆರ್ಥಿಕ ಅವಕಾಶಗಳಿರಬೇಕು. ಈಕ್ವಲ್ ಎಕನಾಮಿಕ್ ಆಪರ್ಚುನಿಟೀಸ್, ಸಮಾನವಾದಂತಹ ಆರ್ಥಿಕ ಅವಕಾಶಗಳಿರಬೇಕು. ಮತ್ತು ಯಾರೊಬ್ಬರೂ ಕೂಡ ಇನ್ನೊಬ್ಬರ ಶ್ರಮವನ್ನು ಶೋಷಿಸಿ ಬದುಕಬಾರದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾರೊಬ್ಬರೂ ಕೂಡ ಬೇರೊಬ್ಬರ ಶ್ರಮವನ್ನು ಶೋಷಣೆ ಮಾಡಿ, ಅಂದರೆ ಅವರನ್ನು ಶೋಷಣೆ ಮಾಡುವ ಮೂಲಕ ಈ ಒಂದು ಬದುಕಬಾರದು ಅಥವಾ ಜೀವಿಸಬಾರದು ಅಂತ ಹೇಳ್ತಾರೆ. ಹಾಗಾದರೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿಗಳು ಕಾರ್ಮಿಕ ವರ್ಗವನ್ನು ನಿರಂತರವಾಗಿ ಶೋಷಣೆ ಮಾಡ್ತಾಯಿದ್ರು. ಬಟ್ ಆದರ್ಶ ಸಮಾಜವಾದಿಗಳು ಪ್ರತಿಪಾದಿಸ್ತಕ್ಕಂಥ ನೂತನ ಒಂದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಯಾರೊಬ್ಬರನ್ನು ಕೂಡ ಶೋಷಣೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವರುಗಳು ಪ್ರತಿಪಾದಿಸ್ತಾರೆ. ಮತ್ತೊಂದು ತತ್ವ ಇದರದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಟು ಈಕ್ವಲ್ ವರ್ಕ್. ದಿ ಯುಟೋಪಿಯನ್ ಸೋಷಲಿಸ್ಟ್ಸ್ ರಾಬರ್ಟ್ ಓವೆನ್ ಇನ್ಸ್ಟೆಡ್ ದಟ್ ಈಕ್ವಲ್ ಪೇ ಟು ಈಕ್ವಲ್ ವರ್ಕ್ ಇಟ್ ಮಸ್ಟ್ ಬಿ ಎಕ್ಸ್ಪ್ಲಾಯಿಟೇಷನ್ ಫ್ರೀ. ಅಂದರೆ ಈ ಒಂದು ಆದರ್ಶ ಸಮಾಜವಾದ ಅಥವಾ ಕಾಲ್ಪನಿಕ ಸಮಾಜವಾದ ಅಂತಕ್ಕಂಥದ್ದೇನಿದೆ ಮೂಲತಃ ಬಂಡವಾಳಶಾಹಿ ಆಗಿದ್ದರೂ ಕೂಡ ರಾಬರ್ಟ್ ಓವೆನ್ ರವರು ಈ ಒಂದು ಬಂಡವಾಳಶಾಹಿಯ ದೋಷಗಳನ್ನು ನಿವಾರಿಸಿ ಸಹಕಾರಿ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ರಾಬರ್ಟ್ ಓವೆನ್ ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ರಾಬರ್ಟ್ ಓವೆನ್ ಇಂಗ್ಲೆಂಡಿನ ಒಬ್ಬ ಖ್ಯಾತ ಬಂಡವಾಳಶಾಹಿಯ ಮಗನಾಗಿದ್ದು ನ್ಯೂ ಲೆನಾರ್ಕ್ ಮಿಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ತನ್ನದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡ್ತಾನೆ. ಅಂದರೆ ಒಬ್ಬ ಬಂಡವಾಳಶಾಹಿ ಆಗಿದ್ದರೂ ಕೂಡ ಸಮಾಜವಾದಿ ಸುಧಾರಣೆಗಳನ್ನು ತನ್ನದೇ ಕೈಗಾರಿಕೆಯಲ್ಲಿ ಅಳವಡಿಸ್ಕೊಳ್ತಾನೆ. ಏನು ಕಾರ್ಮಿಕರಿಗೆ ದುಡಿಯುವ ಗಂಟೆಗಳ ಅವಧಿ ನಿಗದಿಗೊಳಿಸ್ತಕ್ಕಂಥದ್ದು, ಅವರಿಗೆ ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅವರಿಗೆ ಸಾಕಷ್ಟು ವಿಶ್ರಾಂತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಮುಂತಾದಂಥ ಸೌಲಭ್ಯಗಳನ್ನು ರಾಬರ್ಟ್ ಓವೆನ್ ತನ್ನದೇ ಕೈಗಾರಿಕೆಯಲ್ಲಿ ಏನು ಒದಗಿಸಿಕೊಡುವ ಮೂಲಕ ಕಾರ್ಮಿಕ ವರ್ಗಕ್ಕೆ ಏನು ಸಹಕಾರಿ ಪದ್ಧತಿಯನ್ನು ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅಂತಕ್ಕಂಥದ್ರ ಬಗ್ಗೆ ರಾಬರ್ಟ್ ಓವೆನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಓವೆನ್ ರವರ ಪ್ರಕಾರ ಕಾರ್ಮಿಕರಿಗೆ ಕೆಲಸಕ್ಕೆ ತಕ್ಕನಾದಂಥ ಸಂಭಾವನೆ ನೀಡಬೇಕು. ಅಂದರೆ ಯಾವುದೇ ಒಬ್ಬ ಕಾರ್ಮಿಕ ಅವನು ಏನು ಕಾರ್ಯವನ್ನು ನಿರ್ವಹಿಸ್ತಾನೆ ಅವನ ಕಾರ್ಯಕ್ಕೆ ತಕ್ಕ ಪ್ರತಿಫಲವಾಗಿ ಏನು ಸಂಭಾವನೆಯನ್ನು ಅಥವಾ ವೇತನವನ್ನು ಕೊಡಬೇಕು. ಅಂದರೆ ಉದ್ಯೋಗದ ಸ್ವರೂಪ, ಅಂದರೆ ಅವನು ಕೆಲಸ ಮಾಡ್ತಕ್ಕಂಥ ಕಾರ್ಯದ ಸ್ವರೂಪ, ಕಾರ್ಮಿಕನ ಸಾಮರ್ಥ್ಯಕ್ಕೆ ತಕ್ಕಂತೆ ವೇತನವನ್ನು ನೀಡಬೇಕು. ಅಂದರೆ ಎಲ್ರಿಗೂ ಒಂದೇ ರೀತಿ ವೇತನಕ್ಕೆ ಒಪ್ಪೋದಿಲ್ಲ. ಅಂದರೆ ಉದ್ಯೋಗದ ಸ್ವರೂಪ, ಕಾರ್ಮಿಕನ ಸಾಮರ್ಥ್ಯದ ಆಧಾರದ ಮೇಲೆ ವೇತನವನ್ನು ಕೊಡಬೇಕು. ಹಾಗೆಯೇ ಶೋಷಣೆ ಮುಕ್ತವಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಮತ್ತೊಬ್ಬರನ್ನು ಶೋಷಣೆಯನ್ನು ಮಾಡಬಾರದು. ಹಾಗೆಯೇ ಸಂತೋಷದಿಂದ ಕಾರ್ಯವನ್ನು ನಿರ್ವಹಿಸುವಂತಹ ವಾತಾವರಣ ಏನು ಉತ್ಪಾದನೆಯಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ರಾಬರ್ಟ್ ಓವೆನ್ ರವರು ಪ್ರತಿಪಾದಿಸ್ತಾರೆ. ಹಾಗಾಗಿನೇ JDH ಕೋಲ್ ಅಂತಕ್ಕಂತಹ ಚಿಂತಕ ರಾಬರ್ಟ್ ಓವೆನ್ ರವರ ಬಗ್ಗೆ ಅದ್ಭುತವಾಗಿ ಹೊಗಳ್ತಾರೆ. ಅಂಗಡಿ ಹುಡುಗ ಮತ್ತು ಉತ್ಪಾದಕ
ಸುಧಾರಣಾ ಹಾಗೆಯೇ ಶಿಕ್ಷಣ ತಜ್ಞ, ವ್ಯಾಪಾರದ ಪ್ರಾಯೋಗಿಕ ವ್ಯಕ್ತಿ ಅಂತ ಹೇಳಿಬಿಟ್ಟು JDH ಕೋಲ್ರವರು ರಾಬರ್ಟ್ ಓವೆನ್ ರವರನ್ನು ಹೊಗಳ್ತಾರೆ. ಹಾಗಾದರೆ ರಾಬರ್ಟ್ ಓವೆನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಬಂಡವಾಳಶಾಹಿ ಆ್ಯಕ್ಚುಲ್ ಆಗಿ ಈತ ಯುಟೋಪಿಯನ್ ಸಮಾಜದ ಪ್ರತಿಪಾದಕರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಚಿಂತಕ. ಬೇರೆಯವರಿಗೆ ಹೇಳೋ ಬದಲು ಈತನೇ ಇಂಗ್ಲೆಂಡಿನ ಇತರೆ ಬಂಡವಾಳಶಾಹಿಗಳಿಗೆ ಮಾರ್ಗದರ್ಶಿಯಾಗಿ, ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಆಗಿ, ಆದರ್ಶವಾಗಿ ತನ್ನ ಒಂದು ಕೈಗಾರಿಕೆಯಲ್ಲಿ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿ ಕೊಡ್ತಾನೆ, ಬೇರೆಯವರಿಗೂ ಕೂಡ ಮಾದರಿಯಾಗ್ತಾನೆ. ಆದರೆ ಬೇರೆಯವರು ಯಾರೂ ಕೂಡ ಈತ ಪ್ರತಿಪಾದಿಸಿದಂತಹ ಆದರ್ಶ ಸಮಾಜವಾದದ ತತ್ವಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಇಂಗ್ಲೆಂಡಿನ ಅಥವಾ ಬೇರೆ ದೇಶಗಳ ಯಾವುದೇ ಬಂಡವಾಳಶಾಹಿಗಳು ಕೂಡ ಸಿದ್ಧರಿರಲಿಲ್ಲ. ಹಾಗಾಗಿ ರಾಬರ್ಟ್ ಓವೆನ್ ರವರ ಆದರ್ಶ ಸಮಾಜವಾದದ ಚಿಂತನೆ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಇದು ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಈ ಒಂದು ಆದರ್ಶ ಸಮಾಜವಾದ ತನ್ನದೇ ಆದಂತಹ ಹಲವಾರು ತತ್ವಗಳನ್ನು ಒಳಗೊಂಡಿದ್ದು, ಮುಖ್ಯವಾಗಿ ಸಹಕಾರ ತತ್ವ, ಹಾಗೆಯೇ ಖಾಸಗಿ ಆಸ್ತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಉತ್ಪಾದನಾ ಸಾಧನಗಳೇನಿದ್ದಾವೆ ಅವುಗಳನ್ನು ರಾಷ್ಟ್ರೀಕರಣಗೊಳಿಸಬೇಕು ಅಂತಕ್ಕಂಥದ್ದು, ಹಾಗೆಯೇ ಬಂಡವಾಳಶಾಹಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು, ಹಾಗೆಯೇ ರಾಜ್ಯ ಅಥವಾ ಸರ್ಕಾರಕ್ಕೆ ಬದಲಾಗಿ ಸಮಾಜಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸ್ತಕ್ಕಂಥದ್ದು. ಅಂದರೆ ಬಂಡವಾಳಶಾಹಿ ಸಮಸ್ಯೆಯಲ್ಲಿದ್ದಂಥ ಸಮಸ್ಯೆಗಳನ್ನು ನಿವಾರಿಸುವ ಮೂಲಕ ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸಬೇಕು. ಹಾಗೆಯೇ ಒಮ್ಮೆಗೆ ಬದಲಾವಣೆಯನ್ನು ಬಯಸೋದಿಲ್ಲ, ಕ್ರಮೇಣವಾಗಿ ಬದಲಾವಣೆಯಾಗಬೇಕು ಬಂಡವಾಳಶಾಹಿಯಿಂದ ಸಮಾಜವಾದಕ್ಕೆ ಅಂತ ಹೇಳಿಬಿಟ್ಟು ಬಯಸುತ್ತೆ. ಹಾಗೆಯೇ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಯಾವುದೇ ತಾರತಮ್ಯವನ್ನು ಮಾಡಬಾರದು. ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡ್ತಕ್ಕಂತಹ ಅದ್ಭುತವಾದಂತಹ ತತ್ವಗಳನ್ನು ಈ ಒಂದು ಆದರ್ಶ ಸಮಾಜವಾದ ಪ್ರತಿಪಾದಿಸಿದೆ. ಇದಿಷ್ಟೂ ಕೂಡ ಆದರ್ಶ ಅಥವಾ ಯುಟೋಪಿಯನ್ ಅಥವಾ ಕಾಲ್ಪನಿಕ ಸಮಾಜವಾದದ ಪ್ರಮುಖ ತತ್ವಗಳ ವಿವರಣೆ.